ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ದೇವರನ್ನ ಬೇಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ನಾವು ವೆಜಿನಲ್ ಇನ್ಫೆಕ್ಷನ್ನ ಯಾವ ರೀತಿ ಅದನ್ನ ತಡೆಗಟ್ಟಬಹುದು, ಅದೇನಾದರೂ ಆದರೆ ಯಾವ ರೀತಿ ಅದನ್ನ ಪಾರಾಗ್ಬೋದು ಅನ್ನೋಂತಹ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ನಾನು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಹೆಣ್ಣು ಮಕ್ಕಳಿಗೆ ವೆಜಿನಲ್ ಇನ್ಫೆಕ್ಷನ್ ಆಗೋದು, ಈಸ್ಟ್ ಫಾರ್ಮೇಷನ್ ಆಗೋದು, ಫಂಗಲ್ ಇನ್ಫೆಕ್ಷನ್ ಆಗೋದು, ಪಿಂಪಲ್ ಆಗೋದು ಖಂಡಿತವಾಗಿಯೂ ಅದು ಎಷ್ಟೋ ಜನಗಳಿಗೆ ಆಗ್ತಾ ಇರುತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ. ಬಟ್ ಏನಾಗಿದೆ ಅಂದರೆ ಯಾಕೆ ಅಷ್ಟೊಂದು ಪಬ್ಲಿಕ್ ಆಗಲ್ಲ ಅಂದರೆ ಹೆಣ್ಣು ಮಕ್ಕಳು ಹೇಳೋದಕ್ಕೆ ತುಂಬಾನೇ ಅದು ಮುಜುಗರ ಪಡ್ಕೋತೀವಿ, ಶೇಮ್ ಪಡ್ಕೋತೀವಿ, ನಾಚಿಕೆ ಪಡ್ಕೋತೀವಿ. ಯಾವ ರೀತಿ ಹೇಳ್ಕೊಳ್ಳೋಣ ಈ ವಿಚಾರವನ್ನ ಡಾಕ್ಟರ್ ಹತ್ರನೇ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಆಗಿರ್ಬೋದು ಅಂತ ಒಬ್ಬರೇ ನೋವು ಅನುಭವಿಸ್ಕೊಂಡಿರ್ತೀವಿ. ಬಟ್ ಆ ರೀತಿ ನಾವು ಅನುಭವಿಸ್ಕೊಂಡಿದ್ರೆ ಯಾವುದೇ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಜಸ್ಟ್ ಓಪನ್ ಅಪ್ ಆಗಿ ನೀವು ಹೇಳ್ಕೋಬೇಕು. ದಟ್ ಮೀನ್ಸ್ ಆ ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೆ ಪ್ರಿಕಾಷನ್ಸ್ ಆಗಿ ನಾವು ಕೆಲವೊಂದು ಸ್ಟೆಪ್ಸ್ ಫಾಲೋ ಮಾಡಿಬಿಟ್ರೆ ತುಂಬಾನೇ ಒಳ್ಳೇದು. ಎಸ್, ಆಲ್ರೆಡಿ ಬಂದಿದ್ಯಾ, ಏನೂ ಮಾಡೋಕ್ಕಾಗಲ್ಲ, ಏನೇನೆಲ್ಲ ಮಾಡಬಹುದು ಬಂದಾದ್ಮೇಲೆ, ಹಾಗೂ ಬರೋದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ನನ್ನ ವಿಡಿಯೋನ ನೋಡಬೇಕು ಅಂತ ಈ ಮೂಲಕ ಎಲ್ಲ ಹೆಣ್ಮಕ್ಕಳಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಗಂಡು ಮಕ್ಕಳೇ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಫ್ಯಾಮಿಲಿ ತಾಯಂದರಿಗೆ ಆಗಿರ್ಬೋದು, ನಿಮ್ಮ ಹೆಂಡತಿ, ಈ ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಪ್ಲೀಸ್ ಕೇಳ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಅಸಹ್ಯ ಪಡುವಂಥ ವಿಚಾರ ಅಲ್ಲ. ಹೆಣ್ಣು ಮಕ್ಕಳ ಸಮಸ್ಯೆ, ನೋವು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಪ್ಲೀಸ್ ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ಓಕೆನಾ? ಸೊ ಇದನ್ನ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಒಂದು ವೇಳೆ ಪ್ರತಿದಿನ ಸ್ನಾನಕ್ಕಿಂತಲೂ ಮುಂಚೆ ನೀವು ಬಾತ್ ಟಪ್ ಇದ್ದೇ ಇರುತ್ತೆ, ಬಾತ್ ಟಪ್ಪಲ್ಲಿ ವಾರ್ಮ್ ವಾಟರ್, ಬಿಸಿ ನೀರನ್ನ ಹಾಕೊಂಡು ನಿಮ್ಮನ್ನ ನೀವು ಸಂಪೂರ್ಣ ಅದರಲ್ಲಿ ಮುಳುಗಿಸ್ಕೊಂಡ್ಬಿಡಿ. ನಿಮ್ಮ ವೆಜಿನಲ್ ಪಾರ್ಟ್ ಸಮೇತ ಅದರಲ್ಲಿ ಮುಳುಗಿ ಹೋಗಬೇಕು. ಎಸ್, ಬಾತ್ ಟಪ್ ಎಲ್ಲರ ಮನೆಯಲ್ಲೂ ಅವೈಲೇಬಿಲಿಟಿ ಇರಲ್ಲ. ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅವಾಗ ಏನು ಮಾಡಬೇಕು ಅಂದರೆ, ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ ದೊಡ್ಡ ಟಬ್ ಅಥವಾ ಬಕೆಟ್ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ನೀವು ಕುತ್ಕೊಂಡ್ಬಿಡ್ಬೇಕು. ಜಸ್ಟ್ ನಿಮ್ಮ ವೆಜಿನಲ್ ಭಾಗ ಏನಿದೆ ಆ ಸಂಪೂರ್ಣ ಆ ಬಿಸಿನೀರಲ್ಲಿ ಮುಳುಗಬೇಕು. 10 ನಿಮಿಷಗಳ ಕಾಲ ಪ್ರತಿದಿನ ನೀವು ಈ ರೀತಿ ಮಾಡ್ತಾ ಬಂದರೆ ಅಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಾರ್ಮೇಷನ್ ಏನಿರುತ್ತೆ ಅದು ಖಂಡಿತವಾಗಿ ದೂರ ಆಗೋಗುತ್ತೆ. ಅದು ಹತ್ರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಒಂದು ಬಿಸಿನೀರು ಶಾಖ, ಆ ಕಾವು ನಾವು ಕೊಟ್ಟ ಹಾಗಾಗತ್ತೆ ಅಂತ ಒಂದು ಸ್ಟಡೀಸಲ್ಲಿ ಗೊತ್ತಾಗಿದೆ ಫ್ರೆಂಡ್ಸ್. ಎಸ್, ಪ್ರತಿದಿನ ಯೋಗರ್ಟ್ನ ಯೂಸ್ ಮಾಡಬೇಕು. ಯೋಗರ್ಟ್ ಅಂದರೆ ಗಟ್ಟಿ ಮೊಸರು. ಅದು ಯಾಕಂದರೆ ಅದು ಪ್ರೋಬಯೋಟಿಕ್ ಪ್ರಾಪರ್ಟಿ ಹೊಂದಿದೆ. ಇದು ಏನು ಮಾಡುತ್ತೆ ಅಂದರೆ ಆಂಟಿ ವೈರಸ್ನ ತಡೆಗಟ್ಟುತ್ತೆ. ಅಂದರೆ ಆಂಟಿ ವೈರಸ್ ಪ್ರಾಪರ್ಟಿ ಹೊಂದಿರೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಈ ಒಂದು ಮೊಸರು, ಗಟ್ಟಿ ಮೊಸರು ಏನಿರುತ್ತೆ ಅದು ಖಂಡಿತವಾಗಿಯೂ ನಮ್ಮ ಹತ್ರಕ್ಕೆ ಬರೋದಕ್ಕೂ ಸುಳಿಯೋದಕ್ಕೂ ಬಿಡಲ್ಲ. ನಮ್ಮ ವೆಜಿನಲ್ ಇನ್ಫೆಕ್ಷನ್ ಆ ಭಾಗದಲ್ಲಿ ಏನಾದರೂ ಆದರೆ ಪ್ರತಿದಿನ ನೀವು ಗಟ್ಟಿ ಮೊಸರನ್ನ ಸೇವಿಸೋದು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಗಟ್ಟಿ ಮೊಸರು ಇಲ್ಲ, ನಮಗೆ ಏನು ಪ್ಯಾಕೆಟಲ್ಲಿ ಸಿಗುವಂಥ ನಂದಿನಿ ಮೊಸರು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದೂ ಆಗಲ್ಲ ಅಂತಂದರೆ ಪ್ರತಿದಿನ ಬೆಳಗಿನ ಟೈಮ್ ಟಿಫನ್ ಜೊತೆಯಲ್ಲಿ ಅಥವಾ ಮಧ್ಯಾಹ್ನ ಊಟ ಆದಮೇಲೆ ನೀವು ಮಜ್ಜಿಗೆನ ಖಂಡಿತವಾಗಿಯೂ ರೆಗ್ಯುಲರ್ ಆಗಿ ಕುಡಿಬೇಕು. ಇದರಿಂದ ಆ ಒಂದು ವೆಜಿನಲ್ ಭಾಗದಲ್ಲಿ ತುಂಬಾನೇ ಏನು ಇರಿಟೇಷನ್ ಆಗುತ್ತೆ ಅದು ಖಂಡಿತವಾಗಿ ದೂರ ಆಗುತ್ತೆ. ಅದು ನಿಮ್ಮ ಹತ್ರಕ್ಕೂ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಆಂಟಿಬಯೋಟಿಕ್ ದಟ್ ಮೀನ್ಸ್ ಪ್ರೋಬಯೋಟಿಕ್ ತತ್ವ ಹೊಂದಿದೆ. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದಕ್ಕೆ ಇದು ಬಿಡಲ್ಲ. ನೆಕ್ಸ್ಟ್, ಒಂದು ವೇಳೆ ನಿಮಗೆ ಈಗಾಗಲೇ ಆ ಜಾಗದಲ್ಲಿ ಏನಾದರೂ ಸ್ಕಿನ್ ರ್ಯಾಷಸ್ ಆಗಿಬಿಟ್ಟಿದೆ, ವೆಜಿನಲ್ ಭಾಗದಲ್ಲಿ ಆ ಏರಿಯಾದಲ್ಲಿ ರ್ಯಾಷಸ್ ಆಗಿಬಿಟ್ಟಿದೆ, ಅಥವಾ ಕೆಂಪಗಾಗ್ಬಿಟ್ಟಿದೆ, ಅಥವಾ ಏನಾದರೂ ಈಸ್ಟ್ ಒಂದು ಫಾರ್ಮೇಷನ್ ಆಗಿಬಿಟ್ಟಿದೆ, ಈಸ್ಟ್ ಇನ್ಫೆಕ್ಷನ್ ಫಾರ್ಮೇಷನ್ ಆಗಿಬಿಟ್ಟಿದ್ರೆ ನೀವು ಅದೇ ಮೊಸರನ್ನ ಆ ಜಾಗದಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಕೈಯಿಂದಾನೇ ಅಪ್ಲೈ ಮಾಡ್ಕೋಬಹುದು, ಅಥವಾ ಕೈಗೆ ಗ್ಲೋವ್ಸ್ ಹಾಕೊಂಡು ಆ ಜಾಗದಲ್ಲಿ ಇನ್ಫೆಕ್ಷನ್ಗೆ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಂಡ್ರೆ ಕೈಯಿಂದ ಕ್ಲೀನಾಗಿರೋ ವಾಟರಿಂದ ನಿಮ್ಮ ಕೈನ ಸ್ವಚ್ಛತೆ ಮಾಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್, ನೀವು ರೆಗ್ಯುಲರ್ ಆಗಿ ಪ್ಯಾಡ್ನ ಚೇಂಜ್ ಮಾಡ್ಕೊಳ್ಳೇಬೇಕು. ಒಂದು ಬೆಳಗ್ಗೆ ಹಾಕೊಂಡ್ರೆ ನೀವು ಮಧ್ಯಾಹ್ನ ತನಕ ಇರ್ತೀನಿ, ರಾತ್ರಿ ತನಕ ಅದರಲ್ಲೇ ಇರ್ತೀನಿ ಸಂಜೆವರೆಗೂ ಅಂತ ಅನ್ನೋದಂಥ ನೋಷನ್ ಬೇಡವೇ ಬೇಡ. ಯಾಕಂದರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆದಾಗ ಪ್ಯಾಡ್ನ ಚೇಂಜ್ ಮಾಡೋದು ತುಂಬಾನೇ ಅದು ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಮೈ ಡಿಯರ್ ಲೇಡೀಸ್. ಬಿಕಾಸ್ ಆ ಒಂದು ಏರಿಯಾ ಏನಿರುತ್ತೆ ಅದರಲ್ಲಿ ಇನ್ಫೆಕ್ಷನ್ ಫಾರ್ಮೇಷನ್ ಆಗಿರುತ್ತೆ, ವೈರಲ್ ಇನ್ಫೆಕ್ಷನ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ನೀವು ತುಂಬ ಇರಿಟೇಷನ್ ಆಗಿ ಹೆಲ್ತ್ ಕೂಡ ಸಂಪೂರ್ಣ ಕೆಟ್ಟೋಗಿ ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ತುಂಬಾ ವ್ಯತಿರಿಕ್ತವಾದಂತಹ ಒಂದು ಹೆಲ್ತ್ ಅಫೆಕ್ಟ್ ಆಗುತ್ತೆ ಆ ಒಂದು ಜಾಗ. ಸೊ ಇರಿಟೇಷನ್ ಮಾಡ್ಕೊಳ್ಳೋದು ಬೇಡ. ಪ್ಯಾಡ್ನ ರೆಗ್ಯುಲರ್ ಆಗಿ ನೀವು ಚೇಂಜ್ ಮಾಡ್ತಾ ಇರಬೇಕು.
ನೆಕ್ಸ್ಟ್ ಗ್ರಾಂಬೆರಿ ಅನ್ನುವಂತ ಒಂದು ಹಣ್ಣು ಸಿಗುತ್ತೆ. ಗ್ರಾಂಬೆರಿ, ಗ್ರಾಮ್ ಹಣ್ಣುಗಳು ಅಂತ ಕನ್ನಡದಲ್ಲೂ ಕೂಡ ಹೇಳ್ತಾರೆ. ಕೆಂಪಿಗಿರುವಂತಹ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹಣ್ಣುಗಳು ಇಷ್ಟಿಷ್ಟೇ ಇರುತ್ತೆ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಖಂಡಿತವಾಗಿಯೂ ಅದರ ಒಂದು ಪಿಕ್ ಸಿಗುತ್ತೆ. ನೀವು ಅದನ್ನ ನೋಡ್ಬೋದು, ತರಿಸ್ಕೋಬಹುದು, ಆನ್ಲೈನಲ್ಲೂ ಸಿಗುತ್ತೆ. ಈ ಹಣ್ಣುಗಳನ್ನ ರೆಗ್ಯುಲರ್ ಆಗಿ ಹೆಣ್ಣು ಮಕ್ಕಳು ತಿಂತಾ ಬರಬೇಕು. ಅಥವಾ ಈಗಾಗಲೇ ನಾವು ಆ ಒಂದು ವೆಜಿನಲ್ ಇನ್ಫೆಕ್ಷನ್ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಕೂಡ ರೆಗ್ಯುಲರ್ ಆಗಿ ಈ ಗ್ರಾಂಬೆರಿ ಹಣ್ಣುಗಳನ್ನ ತಿಂತಾ ಬಂದ್ರೆ ಖಂಡಿತವಾಗಿಯೂ ಒಳ್ಳೆ ಮಹಾನ್ ಪಾತ್ರ ವಹಿಸುತ್ತೆ ಈ ಗ್ರಾಂಬೆರಿ ಹಣ್ಣುಗಳು. ಸೊ ನಿಮ್ಗೆ ಆ ಪ್ರಾಬ್ಲಮ್ ಇರಲಿ ಬಿಡ್ಲಿ, ನಿಮ್ಮ ಡಯಟ್ ಅಲ್ಲಿ ರೆಗ್ಯುಲರ್ ಆಗಿ ಗ್ರಾಂಬೆರಿ ಹಣ್ಣುಗಳನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಯೂಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಇದನ್ನ ನಾನು ಪ್ರಿಪೇರ್ ಆಗಿದ್ದೀನಿ, ಯಾಕಂದ್ರೆ ಯಾವ ಪಾಯಿಂಟ್ ಮಿಸ್ ಆಗಬಾರ್ದು ಅಂತ. ಸೊ ಫಸ್ಟ್ ಆಫ್ ಆಲ್ ನೀವು ಕಂಫರ್ಟ್ ಆಗಿರುವಂತಹ ಬಟ್ಟೆನ ತೊಟ್ಕೊಂಡ್ಬಿಡಿ. ನಾನು ಟೋಟಲಿ ಸೈಂಟಿಫಿಕಲಿ ಹಾಗೂ ನನ್ನ ಪರ್ಸನಲ್ ಆಗಿ ನಾನು ಬಿಗ್ ನೋ ಟು ದ ನೈಲಾನ್ ಕ್ಲಾತ್ ಮತ್ತೆ ಸ್ಯಾಟಿನ್ ಕ್ಲಾತ್, ತುಂಬಾ ಅಂತ ಕ್ಲಾತ್ನೆಲ್ಲ ಖಂಡಿತವಾಗಿ ಯೂಸ್ ಮಾಡಬೇಡಿ. ಬೆಸ್ಟ್ ಕಾಟನ್ ಫ್ಯಾಬ್ರಿಕ್ಸ್ ನ ಇನ್ನರ್ ವೇರ್ ಅನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಬ್ರೀತಬಲ್, ಗಾಳಿ ಆಡ್ತಾ ಇರಬೇಕು, ಗಾಳಿಯ ಒಂದು ಸಂಚಾರ ಇರಬೇಕು ಬಾಡಿಯ ಎಲ್ಲಾ ಪಾರ್ಟ್ಸ್ ಗಳಿಗೂ. ದ ಟು ವೆಜಿನಲ್ ಪಾರ್ಟ್, ನಿಮ್ಮ ದೇಹದಲ್ಲಿ ಗಾಳಿ ಸಂಚಾರ ಆಗ್ತಾ ಇದ್ರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಒಂದು ಸ್ಕಿನ್ ಇನ್ಫೆಕ್ಷನ್, ವೆಜಿನಲ್ ಸ್ಕಿನ್ ಇನ್ಫೆಕ್ಷನ್ ಆಗೋಲ್ಲ, ಒಂದು ಫಂಗಲ್ ಇನ್ಫೆಕ್ಷನ್ ಆಗೋಲ್ಲ, ಗುಳ್ಳೆಗಳು ಆಗಲ್ಲ. ಗುಳ್ಳೆಗಳು ವೆಜಿನ ಮೇಲೇ ಗುಳ್ಳೆ ಆಗ್ಬಿಡುತ್ತೆ, ಸಖತ್ತು ನೋವು, ಸಖತ್ ಹಿಂಸೆ ಕೊಡುತ್ತೆ. ಯಾವುದೇ ಇನ್ಫೆಕ್ಷನ್ ಆದ್ರೂ ಕೂಡ ವೆಜಿನಲ್ ಪಾರ್ಟ್ ಅಲ್ಲಿ ಅದು ಸಹಿಸಲಾರದಂತಹ ಹಿಂಸೆ ಕೊಡುತ್ತೆ. ಸೊ ಐ ಇನ್ಸಿಸ್ಟ್ ಕಾಟನ್ ಕ್ಲಾತ್ಸ್ನೇ, ಕಾಟನ್ ಫ್ಯಾಬ್ರಿಕ್ನೇ ಯೂಸ್ ಮಾಡಿ ನಿಮ್ಮ ಇನ್ನರ್ ವೇರ್ ಅನ್ನಾಗಿ. ಓಕೆನಾ? ನೆಕ್ಸ್ಟ್, ಈಗಂತೂ ಈಗಿನ ಕಾಲದಲ್ಲಿ ಎಷ್ಟೋ ಹುಡುಗಿಯರು ಟೈಟ್ ಡ್ರೆಸ್ಗಳನ್ನ ತೊಟ್ಕೊಂಡ್ಬಿಡ್ತಾರೆ. ಈಗ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಬಟ್ ಟೈಟ್ ಡ್ರೆಸ್ಗಳು ಎಷ್ಟು ಮಟ್ಟಿಗೆ ಕಂಫರ್ಟ್, ಅದು ಎಸ್ ನಿಮಗೆ ಫ್ಯಾಷನ್ ಆಗಿರ್ಬೋದು, ಈಗ ಮಾಡರ್ನ್ ಏಜ್ ಆಗಿರ್ಬೋದು, ಬಟ್ ನಿಮ್ಮ ಆಂತರಿಕವಾಗಿ ಅದು ಆ ಒಂದು ಟೈಟ್ ಪ್ಯಾಂಟ್ಸ್ ಆಗಿರ್ಬೋದು, ಟೈಟ್ ಜೀನ್ಸ್ ಆಗಿರ್ಬೋದು, ಅದು ವೆಜಿನಲ್ ಏರಿಯಾಗೆ ತುಂಬಾನೇ ಇರಿಟೇಷನ್ ಕೊಡುತ್ತೆ, ಗಾಳಿ ಆಡಲ್ಲ, ಹಾಗೂ ಮುಂದೆ ನಿಮಗೆ ತುಂಬಾ ತೊಂದರೆಗಳು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಮ್ಗೆ ಇನ್ಎವಿಟಬಲ್ ನಾವು ಟೈಟ್ ಜೀನ್ಸ್ ಹಾಕೋಬೇಕು, ಟೈಟ್ ಬಟ್ಟೆ ಹಾಕೊಳ್ಳೇಬೇಕು ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಮನೆಗೆ ಬಂದ್ಮೇಲಾದ್ರೂ ನಿಮ್ಮ ಕಂಫರ್ಟ್ ಆಗಿರುವಂತಹ ಬಟ್ಟೆಗಳನ್ನ ಹಾಕೊಳ್ಳಿ. ಗಾಳಿ ಆಡಬೇಕು, ದೇಹದಲ್ಲಿ ಸಂಪೂರ್ಣವಾಗಿ ಗಾಳಿ ಬ್ರೀದಬಲ್ ಆಗಬೇಕು ನಿಮ್ಮ ಬಾಡಿಗೆ. ದಟ್ಟು ವೆಜಿನಲ್ ಏರಿಯಾ ಒಂದು ಸ್ಕಿನ್ ಏನಿದೆ ಅಲ್ಲಿ ಗಾಳಿ ಸಂಚಾರ ಅದು ಉಸಿರಾಡಬೇಕು, ಆ ಏರಿಯಾ ಸ್ಕಿನ್ ಕೂಡ ಉಸಿರಾಡಬೇಕು. ಅಂತಹ ಒಂದು ಬಟ್ಟೆಗಳನ್ನ ಹಾಕೋಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು, ಯಾವುದೇ ಕಾರಣಕ್ಕೂ ಹಸೆ ಬಟ್ಟೆಗಳನ್ನ ಇನ್ನರ್ ವೇರ್ ಅನ್ನಾಗಿ ಹಾಕೊಳ್ಳೇಬೇಡಿ ಮೈ ಡಿಯರ್ ಗರ್ಲ್ಸ್ ಅಂಡ್ ಲೇಡೀಸ್. ಯಾಕಂದ್ರೆ ದಟ್ ಮೀನ್ಸ್ ನಿಮ್ಮ ವಾಟ್ ಬ್ರಾ ಆಗಿರ್ಬೋದು ಅಥವಾ ಇನ್ನರ್ ವೇರ್ ಆಗಿರ್ಬೋದು, ನೀವು ಹಸಿ ಬಟ್ಟೆಗಳನ್ನ ಹಾಕೋಬೇಡಿ. ಮಳೆಗಾಲದಲ್ಲಿ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ನೆಂದು ಹೋಗ್ಬಿಟ್ವಿ, ಏನು ಮಾಡೋಕ್ಕಾಗಲ್ಲ ಅಂತ ಅನ್ನೋಂಥ ಸಂದಿಗ್ಧ ಪರಿಸ್ಥಿತಿ ಬಂದ್ರು ಮಳೆಗಾಲದಲ್ಲಿ ಐ ಇನ್ಸಿಸ್ಟ್ ಒಂದು ಎಕ್ಸ್ಟ್ರಾ ಜೊತೆ ಬಟ್ಟೆ ಇಟ್ಕೊಂಡು ಹೋಗಿ ನಿಮ್ಮ ಬ್ಯಾಗಲ್ಲಿ. ಮಳೆಗಾಲದಲ್ಲಿ ಏನು ನಾವು ಕಾಂಟ್ ಪ್ರಿಡಿಕ್ಟ್, ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಾಗಲ್ಲ. ಬಟ್ ನೆಂದಾಗ ಹಸಿ ಆಗಿರುತ್ತೆ ಬಟ್ಟೆ, ಸಂಪೂರ್ಣ ಒಳಗಿನ ಬಟ್ಟೆ ಕೂಡ ಹಸಿ ಆದಾಗ ಹಸಿ ಬಟ್ಟೆಗಳಲ್ಲಿ ನಾವು ದಟ್ ಮೀನ್ಸ್ ಆ ದಿನ ಎಲ್ಲ ಕಳೆದ್ರೆ ಖಂಡಿತವಾಗಿಯೂ ಇನ್ಫೆಕ್ಷನ್ ಆಗುತ್ತೆ, ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ತುಂಬಾ ಇರಿಟೇಷನ್ ಆಗುತ್ತೆ. ಸೊ ಐ ಇನ್ಸಿಸ್ಟ್ ನೀವು ಒಂದು ಎಕ್ಸ್ಟ್ರಾ ಬಟ್ಟೆಗಳನ್ನ ನೀವು ಇಟ್ಕೊಂಡು ಹೋಗೋದು ಒಳ್ಳೆಯದು. ನೀವು ಟ್ರಾವೆಲ್ ಮಾಡುವಂತಹ ಪ್ಲೇಸಸ್ಗೆ, ಯಾವುದೇ ಪ್ಲೇಸ್ ಆಗಿರ್ಬೋದು, ಟ್ರಾವೆಲ್ ಮಾಡುವಂತಹ ಪ್ಲೇಸಸ್, ಪರ್ಫ್ಯೂಮ್ ಇರುವಂತಹ ತುಂಬಾ ಸುಗಂಧಭರಿತವಾದಂತಹ ಜೆಲ್ ಆಗಿರ್ಬೋದು, ಲೋಷನ್ ಆಗಿರ್ಬೋದು ಹಚ್ಚೋದು ಬೇಡ ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ. ಯಾಕಂದ್ರೆ ಆ ಒಂದು ಪರ್ಫ್ಯೂಮ್, ಆ ಒಂದು ಫ್ಲೇವರ್ ಏನಿರುತ್ತೆ ಅದು ಆ ಒಂದು ವೆಜಿನಲ್ ಪಾರ್ಟ್ಗೆ ಒಳ್ಳೇದಲ್ಲ, ಅದು ಮತ್ತೆ ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತೆ. ನಿಮ್ಮ ಮನೇಲಿ ಇರುವಂತಹ ಮೈಲ್ಡ್ ಸೋಪನ್ನ ನೀವು ಯೂಸ್ ಮಾಡಿ, ಹಾಗೂ ಬೆಚ್ಚಗೆ ಇರುವಂತಹ ನೀರನ್ನ ಯೂಸ್ ಮಾಡಿ. ದಿನಕ್ಕೆ ಅಟ್ಲೀಸ್ಟ್ 3 ಸಾರಿ ಆದ್ರೂ ಆ ಒಂದು ಭಾಗವನ್ನ ನೀವು ಬೆಚ್ಚಗೆ ಇರುವಂತಹ ನೀರಿನಲ್ಲಿ ನೀವು ವಾಶ್ ಮಾಡ್ಕೊಳ್ಳೇಬೇಕು. ಇದು ಎಷ್ಟೋ ಒಂದು ವೆಜಿನಲ್ ಪ್ರಾಬ್ಲಮ್ನ ದೂರ ಮಾಡುತ್ತೆ, ಶಾಶ್ವತವಾಗಿ ಅದು ದೂರ ಆಗುತ್ತೆ, ನಿಮ್ಮ ಹತ್ರ ಸಮೇತ ಸುಳಿಯೋದಿಲ್ಲ. ಓಕೆನಾ? ಅಂಡ್ ದೆನ್ ಯೋಗ ಮಾಡಬೇಕು. ಈಗ ಯೋಗದ ಬಗ್ಗೆ ಹೇಳ್ತೀನಿ. ಆ ಒಂದು ಜಾಗದಲ್ಲಿ ವೆಜಿನಲ್ ಪಾರ್ಟ್ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಬೇಕು ಅಂದ್ರೆ ಯೋಗ ಎಕ್ಸರ್ಸೈಸಸ್ ತುಂಬಾನೇ ಮುಖ್ಯ ಮೈ ಡಿಯರ್ ಗರ್ಲ್ಸ್ ಅಂಡ್ ಲೇಡೀಸ್. ಯಾಕಂದ್ರೆ ಯೋಗ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗಿ ಅಲ್ಲಿಯ ಒಂದು ಬ್ಲಡ್ ಕ್ಲಾಟ್ ಆಗೋದೇ ಆಗ್ಲಿ ಅಥವಾ ಆಯಿಲ್ ಫಾರ್ಮೇಶನ್ ಆಗಿ ಆ ಜಾಗ ಗುಳ್ಳೆ ಆಗೋದೇ ಆಗ್ಲಿ ಅದೆಲ್ಲ ನಾವು ತಡೆಗಟ್ಟಬಹುದು. ಯಾವ್ಯಾವ್ದೆಲ್ಲ ಯೋಗ ಮಾಡಬಹುದು ಮೇಡಮ್ ಅಂತಂದ್ರೆ ವಜ್ರಾಸನ ಹಾಗೂ ಸೇತು ಬಂಧಾಸನವನ್ನ ಮಾಡಿದ್ದಲ್ಲಿ ಖಂಡಿತವಾಗಿಯೂ ನಿಮಗೆ ವೆಜಿನಲ್ ಪಾರ್ಟ್ ತುಂಬಾನೇ ಹೆಲ್ದಿ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ ಹಾಗೂ ರೋಗ ಮುಕ್ತವಾಗಿ ಇರುತ್ತೆ.
ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ಕೋಬಹುದು ವಜ್ರಾಸನ, ಸೇತುಬಂಧಾಸನ ಯಾವ ರೀತಿ ಮಾಡ್ಕೋಬಹುದು ಅಂತ ಸಾಕಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರ್ತವೆ. ಪ್ಲೀಸ್ ಅದನ್ನ ಫಾಲೋ ಮಾಡಿ. ಸೊ ಸಿಂಪಲ್ ಈ ರೀತಿ ನಿಮ್ಮ ಒಂದು ವೆಜ್ನಲ್ ಬ್ರೀತ್ ಆಗುವಂತೆ, ಆ ಒಂದು ವೆಜ್ನಲ್ ಏರಿಯಾ ಏನಿರುತ್ತೆ ಆ ವೆಜ್ನಲ್ ಸ್ಕಿನ್ ಬ್ರೀತಬಲ್ ಆಗುವಂತೆ ನಿಮ್ಮನ್ನು ನೀವು ಮೇಂಟೈನ್ ಮಾಡಬೇಕು. ಹಾಗೂ ಇರಿಟೇಷನ್ ತುಂಬಿರುವಂತಹ ಲೈಫ್, ಅನ್ಹೈಜೀನ್ ಇರುವಂತಹ ಲೈಫ್ ನಾವು ಮಾಡಿದ್ರೆ ಅದರಿಂದ ನಮಗೆ ನೆಮ್ಮದಿನೂ ಇರಲ್ಲ ಹೆಲ್ತ್ ವೈಸ್, ಹಾಗೂ ನಮ್ಗೆ ಮನಸ್ಸಿಗೂ ನೆಮ್ಮದಿ ಇರಲ್ಲ, ಫಿಸಿಕಲಿ ನಾವು ಹೆಲ್ತಿಯಾಗಿರಲ್ಲ. ಸೊ ಐ ಇನ್ಸಿಸ್ಟ್ ಅದಕ್ಕಿಂತಲೂ ಬದಲಾಗಿ ನೀವೇನು ಮಾಡಬೇಕು ಅಂದರೆ ನೀವು ಈ ರೀತಿ ಸಣ್ಣ ಪುಟ್ಟ ಪ್ರಿಕಾಷನ್ಸ್ನ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ನೀವು ಹ್ಯಾಪಿಯಾಗಿ ಹೆಣ್ಮಕ್ಳೇ ಆಗಿ ಹಾಕ್ಬಿಟ್ಟಿದ್ವೋ ಏನೋ ಅಂತ ಒಂದು ಕೆಟ್ಟ ನೋಷನ್ ಮನಸ್ಸಿಗೆ ಬರದೆ, ಎಸ್ ಮತ್ತೆ ನಾನು 100 ಜನ್ಮ ಹುಟ್ಟು ಬಂದರೂ ಹೆಣ್ಣು ಮಗುವಾಗಿ ಹುಟ್ಟು ಬರಬೇಕು ಅನ್ನೋವಂಥ ಒಂದು ಹ್ಯಾಪಿ ಫುಲ್ ಆಗಿರುವಂಥ ಮೈಂಡ್ ಸೆಟ್ ನಿಮ್ಮದಾಗುತ್ತೆ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೋಪ್ ಹೆಣ್ಣು ಮಕ್ಕಳಿಗಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರಿಗಾದ್ರೂ ಈ ರೀತಿ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಹೇಳ್ಕೊಳಕ್ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಅಂತ ಅನ್ನೋರ್ಗು ಈ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಜನ ನನ್ನ ವಿಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.